ನಾವು ದೇವಸ್ಥಾನದಿಂದ ಬರಗೋಡದ ನಮ್ಗೆ ಸ್ಪೆಷಲ್ ಸರ್ಪ್ರೈಸ್. ಓ ದೇವಿ, ಯಾವ ಮನೆ ನೀವು? ನಾನು ಅವ್ರಿಗೆ ನಿಮಗಿಬ್ಬರಿಗೆ ಆಗುವಷ್ಟು ಚಪಾತಿ ಮಾಡ್ಕೊ, 8 ಚಪಾತಿ ಅಂತ ನಾ ಹೇಳೀನಿ. ರೊಟ್ಟಿ ಮಾಡ್ಯಾಳ. ಮತ್ತು ಏನೇನು ಇಷ್ಟು ತೋರಿಸ ಇವು. ಹಾಂ, ಯಾವಾಗ ಊಟ ಮಾಡ್ಕೊಂಡು ಹೋಗ ಅಂತ ಕರಿ. ಚಪಾತಿ ಮಾಡ್ಯಾಳ. ಬಾ ಏ ಅವರಪ್ಪ ಬಂದಂತ ಕರಿ, ಊಟ ಮಾಡ್ಕೊಂಡು ಹೋಗ್ಬಾ ಅಂತ ಕರಿ. ಓ ಹೌದು, ಮಾಡ್ಕೊಂಡು ಹೋಗ್ಬಾ ಅಂತ ಕರಿ. ಊಟಲ್ಲ ಅಡುಗೆ ಮಾಡ್ಯಾ ಅಂತ ನೋಡ್ರಲ್ಲ ಎಷ್ಟೊಂದು. ಆಕೆ ನಾನು ಏನು ಕೇಳೀನಿ ಇಲ್ಲಿದ್ದಾನೆ ಯಾವುದು ಸಾರು. ನಂಗೆ ಮೊದಲು ನಮ್ಮ ಕಡೆ ಅಡುಗೆ ತಿನ್ನೋಂಗೆ ಆಗ್ಬಿಟ್ಟಿತ್ತು. ಹಾಲಿಟ್ಕೊ ಅಂತ ಹೇಳಿದ್ವಿ, ಹಾಲಿಟ್ಕೊಂಡಾಳ. ನೊಚ್ಚು ಸಾರು ಕಾಜು ಕರಿ ತೊಗೊಂಬ ಅಂತ. ಓ ಯಾರು ಬಿಟ್ಟಲ್ಲ? ಕಾಜು ಕರಿ ತಂದ ಪಾಪ, ಊಟ ಮಾಡ್ಕೊ. ಟಮಾಟಿ ಸಾರು ನೀ ಕೇಳೇ ಇಲ್ಲಲ್ವಾ? ರೊಟ್ಟಿ ಮಾಡಿದ್ರೆ ರೊಟ್ಟಿ ಅಷ್ಟ ಸಾಕಾಗುತ್ತೆ. ಬೀಳ್ತಿ ಇಲ್ಲ, ನಾ ಮುದ್ದೆ ಮಾಡ್ಕೋತೇನೆ ಅಂತಂದೆ. ಬರಲಿಲ್ಲ ನಿಮ್ಮಪ್ಪ? ಏನು ತಿಂದೆ? ಕಾಜು ಕರಿ ಐತೆ ಬಾನು ಯಾರು ಬಿಟ್ಟಲ್ಲ? ಬೀಳ್ತಿ ಈ ಕಡೆ ಮೊತ್ತ ತಕೊಂಬರ. ಚೆನ್ನಾಗಿರ್ಬೋದ? ಮಸ್ತ್ ಕನ್ಸಾಗತ್ತೈತಿ. ಮಸ್ತ್ ಕನ್ಸಾಗತ್ತೆ ಅಂದ್ರೆ ಮಸ್ತಾಗಿರ್ಬೋದು. ನಾವು ನಮ್ಮ ಕಡೆ ದೇವಸ್ಥಾನಕತಿ ಹೋಗ್ಬಂದು ಕೈಗಾಲ ಮುಖ ತಗೋಗಂಗಿಲ್ಲ, ವಸತಿ ಏನು ಚೇಂಜ್ ಮಾಡಂಗಿಲ್ಲ. ಏನು ಬಿಚ್ಚಲಾಗದ ಮೊದಲ ಮನೆ ಊಟ ಯಾವಾಗ ತಿಂದೇ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ. ಗೋಡಂಬಿ ನೀ ಗೋಡಂಬಿ ತಿನ್ನಂಗಿಲ್ಲ? ಸಾರ ಹಾಕ್ಲಿ ನಿಮ್ಗ? ಹಾಲು ಹಾಕ್ಲ? ನೋಡ ಶಿವ ಹಾಕ್ತಾನೆ. ನಿನ್ ಚಪಾತಿ ಬೇಕೇನು ರೊಟ್ಟಿ ಬೇಕಪ್ಪ? ನೋಡಿ ಬೋಸಡಿ ಮಗ ಹಾಕೊಂಡ ಶಿವ ಇದ್ರೆ ಹಾಕಲ್ಲ, ಶಿವ ಲೆಕ್ಕಂದ್ರೆ ಇರಲ್ಲ. ಹೇಳ ಬೋಸಡಿ ಮಗ ಹಾಕ್ತಿರ್ತಾನ. ಮಾಡಿದ ಏನಂತ ಏನ್ ಮಾತಾಡ ಇದೇ ಸಾಲ ತಿಂತಿದ್ದಿಲ್ಲ ನೀ? ಟೊಮೆಟೊ ಸಾರು ತಿಂತಾನಪ್ಪ. ಖಾರ ಭಾಳ ಅಷ್ಟು ಹಾಕಿವ. ಊಟ ನಿಲ್ಸಲ್ಲ. ಟೊಮೆಟೊ ಸಾರು ಚಪಾತಿ ಊಟ ಮಾಡ್ತೇನೆ ಈಗ. ನಾನು ಜೋಳದ ಮುದ್ದೆ ಮಾಡ್ಕೊಂಡ್ ತಿಂದ್ರ ಆತ. ಚಪಾತಿ ಮಾಡುವ ರೊಟ್ಟಿ ಮಾಡ್ಕೊತಾನ ಅಂದ. ನಾನು ನಿಮ್ಗೆ ಹೇಳಿಲ್ಲ ನಾ ಮುದ್ದೆ ಮಾಡ್ಕೋತೀನೋ ನಿಮ್ಗೆ ಅಷ್ಟು ಅಡುಗೆ ಮಾಡ್ಕೊಂಡು ಚಲೋ ಆದ್ ಬಿಡು. ಅಪ್ಪನೇ ಹತ್ತಿ ರೊಟ್ಟಿ ನೋಡ, ರೊಟ್ಟಿ ಎಷ್ಟು ಚಂದ ನೋಡಿ. ನಮ್ದು ಜಿಗಟ್ ಭಾಳ ಅಷ್ಟು ಹಾಕೊಂಡ್ಬಿಟ್ಟಾಳ. ಈಗ ನಮ್ಗೆ ಜಿಗಟ್ ಇರ್ತಾವಲ್ಲ, ಈಗೇನಿಲ್ಲ ಕೇಗೆ. ಈಗ ಹತ್ತು ಮುಕ್ಕೊಂಡಿನ ನಾನು ಅನಿಸ್ತೆ ಅದು ಎದ್ರ ಹಾಕತ್ತೀನಿ. ಅದಕ್ಕೆ ಮುಂಜಾನೆ ಹಾಡು ಹಿಂಡಿ ಸರ್ನಾಪನ ಪುಣ್ಯವು ಮಾತಾಡಲಿಲ್ಲ. ಅವಾಗ ಅಳಾಕತ್ತಿದ್ದೇನಾ? ಇಲ್ಲಕ್ಕ ಮತ್ತೆ ಫೋನ್ ಕೈ
ಅಲ್ಲೇ ಆಸೆ ಸಾರ್ ಮಸ್ತ್ ಆಗೈತೆ ನೋಡು. ಅದು ಗೊತ್ತು ಕುಂತ ಸ್ವಾದ ಪಟ್ಟಿಗೆ ಒಳಗೆ ಕದ ಹಾಕೊಂಡಾಗ ಅಳಾಕ ಚಾಲು ಮಾಡಿಬಿಡ ಅಳತಾರ ನಾ ಗಂಡ ಮನೆಗೆ ಹೆಂಗೆ ಹೋಗ್ತೀವ ನಾನು ಅನಿಸ್ತೇ ಅದ ಹೋಗೋ ಚಂದ ಹೋಗಿ ಬರ್ಲಿ ಅಂತ ಹೇಳಿ ಕಳಿಸ್ಬೇಕು. ದೂರ ಇರ್ತದ ಕರ್ಕೊಂಡು ಹೋಗ್ತಿದ್ವ ಗಾಡಿ ಹಾಕಂಗಿಲ್ಲ ಘಾಟ ಎಲ್ಲರೂ ವಾಂತಿ ಇಷ್ಟರು ಎಲ್ಲರೂ ನಾವು ಒಬ್ಬ ಇಲ್ಲ ಒಂದು ಸಣ್ಣ ಹುಡುಗ ಇರ್ತಾವ ಒಂದಿಲ್ಲ ಒಂದು ಸಣ್ಣ ಸಣ್ಣ ಪಾಪ ಎಷ್ಟು ಚಂದ ಇತ್ತು ಫೋಟೋ ತರಿಸ್ತೇನೆ ಎಷ್ಟು ಚೆನ್ನಾಗದ ನಂದೇವ ಯಾಕಂದ್ರೆ ಘಾಟ ಭಾಳ ಐತಿ ಹಿಂಗ ಅದಕ್ಕೆ ಬಿಟ್ಟು ಬಾ ತಗೊಂಡ್ರ ಒಂದಿನ ಹೋಗಿ ಬರ್ತೀವತ್ತು ಅಯ್ಯೋ ಬಂದಾಗ ನಾವು ಕದ ಹಾಕೊಂಡು ಗೊತ್ತಾಗ್ತದೆ ನನಗೆ ನೀವು ಹಂಗೆ ನಾಗ ತೊಳಕತ್ತಳಕ್ಕೆ ನಾನು ಅದೊತ್ತು ಹೋಗಿನ ಹೋಗ್ತಾರೆ ಅಮೃತನ ಬಂದಾಗ ಕದ ಹಾಕೊಂಡು ಗೊತ್ತಾಗ್ತದೆ ನನಗೆ ನನಗೂ ನೀರು ಹಂಗ ಉಂಟು ನಾನು ಮನೆ ಹೋಗಿ ಬಂದು ನಾನು ತಗೋಬೇಕು ರೊಟ್ಟಿ ತಗೋ ರೊಟ್ಟಿ ಅಂತ ರೊಟ್ಟಿ ಮಸ್ತ್ ಬರ್ತೇನು ಉಂಟು ಸಾರ ಕಣ್ಣು ಉಂಟು ಭಾಳ ಐತದ ಐಟಮ್ ಸಾರು ಚಲೋ ಮಾಡ್ತಾರೆ ಸಾರು ಮಸ್ತ್ ಐತಿ ಚಲೋ ಮಾಡ್ತಾರೆ ಟೊಮೆಟೊ ನನ್ಗೆ ಹಾಕ ನೀವು ರೊಟ್ಟಿ ಕೊಡಪ್ಪ ಸಾರು ಮಾಡಿ ಅದಕ್ಕೆ ಇಲ್ಲ ನಾ ಕಿಚಡಿ ಹಾಕೊಂಡು ತಿಂತಾರ ಅಂತ ಮಾಡಿ ಕೇಳ ತಿಂತಾರ ಅಂತ ಸಾರು ಶುಂಠಿ ಹಾಕೊಂತಿಲ್ಲ ನಿಮ್ಗೆ ಕಷ್ಟ ಅದು ಅನ್ನ ಅದನ್ನ ಹಾಕೋ ಇದನ್ನ ಅನ್ನ ಮತ್ತು ಸಾರು ಬಗ್ಗೆ ಅನ್ನ ಹೊಂತಿ ನೀವು ಅಪ್ಪನ ನಿನ್ನೆ ನೀನು ನೀನು ಕುಡ್ದಂಗೆ ಕುಳ್ಳ ಒಂದು ಹೋಗ್ಕೊಂಡು ಹೊಂಟಾಗ ಕಟ್ಟಿವಿ ಐವತ್ತು ಕೊಡ್ತಿದ್ದೀರಾ ನೀನು ತೆಗೆದು ಹೋಗಿರವ ನೀವು ಬಂದಿದ್ದು ಬಂದಿದ್ದು ನೀನು ತಂದು ರಾತ್ರಿ ಎಷ್ಟ ಬಂದಿದ್ದೀರಾ ರಾತ್ರಿ ಅಷ್ಟ ನೀವು ಬಂದೇನು ಬಂದಿದ್ದು ನಿಮ್ಕತ್ ಮೊದಲ ಬಂದಿದ್ದು ನಾ ಬಂದಿದ್ದ ನಾ ಬಂದು ಕುರಿ ಕೊಟ್ಟಿವಿ ಬಂದು ಹೋಗ್ತೀನಿ ಹಾಡಾಡಿದ್ರಿ ಇಲ್ಲಿ ಮುಕ್ಕೊಂಡು ಹಾಗೆ ಹಾಲಂತ ತಿನ್ನೋದಿಲ್ಲ ಪ್ರವಾಸ ಮಾಡಕ್ ಹೋಗ್ಯಾರ ಪ್ರವಾಸ ಮಾಡಕ್ ನಾನು ಇದು ಮಾಡಿ ವಿಷಯ ಅದನ್ನ ಇಲ್ಲ ಐತಿವ ಏ ಅನ್ನಪ್ಪ ಇಲ್ಲೇ ಕೈತಪ್ಪ ನೀ ಅನ್ನ ಅನ್ನ ಅದನ್ನ ಹಾಕೊಂತೀನ ತಗೋಪ ಇಲ್ಲ ಅಲ್ಲ ವಿಡಿಯೋ ಬಂದ್ ಮಾಡ್ಪ ಹಂಗ ಇದನ್ನ ತಗೋ ತೋಲ್ ಬಿಡಲ್ಲ ತಗೋದನ್ ಸರಿ ಅನ್ನ ನೀ ಹಾಕೊಂತೀನಿ ಅವ್ರು ತುಂಬ ಮಧ್ಯಾಹ್ನ ಊಟ ಐತಿ ಮಾಡಿದ್ದೀನಿ ಇಲ್ಲೇನಾರು ಅಡುಗೆ ಮಾಡ್ಕೋತಿದ್ದೀರಾ ಇಲ್ಲ ಬಟಾಟೆ ಪಲ್ಯ ಮಾಡ್ಕೊಂಡಿದ್ದೆ ಅಲ್ಲಿನೇ ಮತ್ತೆ ಎಲ್ಲ ತಿಂದು ಪಲ್ಯ ಇಲ್ಲೇ ಊಟ ಮಾಡಿ ಚಪಾತಿ 5 ಚಪಾತಿ ಬಿಟ್ಟು ಹೋಗಿದ್ದಿರಲ್ಲ ಮಮ್ಮಿ ಟೈಮಿಗೆ ಬಂತ ಮಮ್ಮಿ ಏನ ಆಯ್ತು ಬಿಡು ಕೊಡ್ತೀನಿ ಲಾಕ್ ಮಾಡ್ಲಿ ಅಮ್ಮಿ ಫ್ರೆಂಡ್ಸ್ ನಾನು ಮತ್ತೊಂದಿಷ್ಟ ನ್ಯೂ ಕಲೆಕ್ಷನ್ನ ತೊಗೊಂಬಂದಿನಿ ಇಳಕಲ್ ಸೀರೆ ಮತ್ತು ಸೆಮಿ ಮೈಸೂರು ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮ್ಯಾಗ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಳಕಲ್ ಸೀರೆ ಆಗಲಿ ಮೈಸೂರು ಸೆಮಿ ಆಗಲಿ ಫುಲ್ ಟ್ರೆಂಡಿಂಗಲ್ಲಿದ್ದಾವೆ ನಮ್ಮ ಇಳಕಲ್ ಸೀರೆ ಅಂದರೂ ಕಲರ್ ಅಂದರೂ 200% ಗ್ಯಾರಂಟಿ ಕೊಡ್ತೇನೆ ನಾನು ನೀವು ಆರಾಮ್ಸೆ ತೊಗೋಬೋದು ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿನ ತಲುಪ್ತವು
ನೀವು ಅಡ್ರೆಸ್ ಕೊಟ್ಟು ಅಮೌಂಟ್ ಹಾಕಿದ್ರಿ ಅಂದ್ರೆ ನಿಮ್ಮ ಅಡ್ರೆಸ್ಸಿಗೆ ನಾವು ಕಳಿಸ್ತೀವಿ. ಕೆಲವರು ಹೆಂಗೆ ತರಿಸ್ಕೊಳ್ಳೋದು ಯಾವ ಥರ ಅಂತ ಹೇಳ್ತಾರೆ, ಆನ್ಲೈನ್ ಪೇಮೆಂಟ್ ಅಂತಂದ್ರೆ ಫೋನ್ಪೇ ಅಥವಾ ಗೂಗಲ್ ಪೇ. ನಾವು ನಂಬರ್ ಏನು ಕೊಟ್ಟಿರ್ತೀವಲ್ಲ ಆ ನಂಬರ್ಗೆ ಅಮೌಂಟ್ ಹಾಕಿ ನೀವು ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾಕೈತಿ. ಅದರ ನಂತರ ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕಳಿಸಿದ್ರಿ ಅಂದ್ರೆ ನಿಮ್ಮ ಮನೆ ಬಾಗಿಲಿನ ಬಂದು ತಲುಪ್ತಾವೆ. ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ, ಪ್ರೀಮಿಯಮ್ ಕ್ವಾಲಿಟಿ. ಇವು ಮೈಸೂರು ಸೀಮೆ ಅಂತೂ ಬ್ಲೂ ಕಲರ್ ಅಂತೂ ಫುಲ್ ಟ್ರೆಂಡಿಂಗಲ್ಲಿ ಅದಾವೆ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಬೇಡ ಬುಕ್ ಮಾಡ್ಕೋರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಹಂಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಇಷ್ಟ ಆದ್ರೆ ಅವರು ತೊಗೋತಾರೆ. ಇಳಕಲ್ ಸೀರೆಯಲ್ಲಾಗಲಿ ಮೈಸೂರು ಸೀಮೆಯಲ್ಲಾಗಲಿ ಭಾಳಷ್ಟು ಕಲರ್ಸಲ್ಲಿ ಬರ್ತಾವೆ, ಪ್ಯಾಟರ್ನ್ ಡಿಸೈನಲ್ಲಿ ಬರ್ತಾವೆ. ನೀವು ಒಂದು ಸಲ ನನ್ನ ನಂಬರ್ನ ಸೇವ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಸಿಗ್ತಿರ್ತೈತಿ. ಬೇರೆ ಕಲೆಕ್ಷನ್ನ ಹಂಗೆ ಡೈಲಿ ಹಾಕ್ತಿರ್ತೀನಿ. ಸ್ಟೇಟಸ್ ಚೆಕ್ ಮಾಡಿ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ಅದು ನೀವು ನಂಗೆ ಫಾರ್ವರ್ಡ್ ಮಾಡಿದ್ರಂದ್ರೆ ಆ ಸೀರೆನ ನಾನು ನಿಮ್ಗೆ ಕಳಿಸ್ತೇನೆ. ನೀವು ನಮ್ಮ ದೇಶದಲ್ಲಿದ್ದರೂ ಸೀರೆನ ಕಳಿಸ್ತೀವಿ, ಹೊರ ದೇಶದಲ್ಲಿದ್ರೂ ಸೀರೆನ ಕಳಿಸ್ತೀವಿ, ನಮ್ಮ ರಾಜ್ಯದಲ್ಲಿದ್ರೂ ಸೀರೆನ ಕಳಿಸ್ತೀವಿ, ಹೊರ ರಾಜ್ಯದಲ್ಲಿದ್ರೂ ಸಹಿತ ನಾವು ಸೀರೆನ ಕಳಿಸ್ತೀವಿ. ನಮಸ್ಕಾರ. ಹಾಂ ನೀವು ಶೂ ಹಾಕೋತೀನಿ, ಶೂ ಇಲ್ಲ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ ಅರ್ಜೆಂಟಲ್ಲಿ. ಒಂದಿಷ್ಟು ಸೀರೆ ರೆಡಿ ಮಾಡ್ಸಕ್ಕಂತೇಳಿ ಕೊಟ್ಟೇನಲ್ಲಿ. ಈಗ ಒಂದು ಸೀರೆ ತರಕಂತೇಳಿ ಹೊಂಟೀನಿ. ಏನಂತ ವಿಡಿಯೋನ ಶುರು ಮಾಡ್ಲಾರ್ದ ಮಾತಾಡಕತ್ತೀನಿ. ವಿಡಿಯೋ ಬಂದ್ ಮಾಡಿ ನನಗೆ ಗೊತ್ತಿಲ್ಲ. ಆಗ್ನಾಗ ಇಟ್ಕೊಂಡ್ಬಿಡುವ, ಇದು ಇಂಪಾರ್ಟೆಂಟ್. ಇವತ್ತು ನಾನು ಮತ್ತು ನಮ್ಮ ದೇವಿ ಇದ್ದು ಹೊಂಟೀವಿ. ಜಾಗ ಹಾಕ್ಕೋಬೇಕದನ್ನ, ನಮಗೆ ಜಾಗ ಆಗಲಿಲ್ಲಲ್ಲ. ಒಂದಿಷ್ಟು ಸೀರೆ ರೆಡಿ ಮಾಡ್ಸಕ್ಕಂತೇಳಿ ಹೇಳೀನಿ. ಹಂಗಾಗಿ ಒಂದು ಸೀರೆ ತರಕಂತೇಳಿ ಹೊಂಟೇವಿ ನಾನು ನಮ್ಮ ದೇವಿ. ಮತ್ತು ಇನ್ನೊಂದಿಷ್ಟು ಸೀರೆನ ನಮ್ಗೆ ಎಂತ ಬೇಕಲ್ಲ ಅಂಥ ಒಂದೇ ಕಲರಲ್ಲಿ ರೆಡಿ ಮಾಡಿಸೋದು. ಇದು ಒಂದು 20 ಸೀರೆ ಎರಡರು ಬಂದಾವೆ. ಅವನಿಷ್ಟನ್ನು ರೆಡಿ ಮಾಡ್ಸೋಕ್ಕೆ ನೋಡ್ಬೇಕು. ಒಂದೇ ಕಲರಲ್ಲಿ ಲೇಟ್ ರೆಡಿ ಆಗಂಗಿಲ್ಲ, 2 ತಿಂಗಳು ಟೈಮ್ ಬೇಕಂತಂದಾರು. ನೋಡ್ಬೇಕು, ಆದಷ್ಟು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ರೆಡಿ ಮಾಡ್ಸೋಕೆ ಹಾಕಿ ಬರಬೇಕು. ನೋಡು ನಂತರ ಏನೇನಕ್ಕೈತೆ ಅಂತೇಳಿ. ಇವತ್ತಿನ ವ್ಲಾಗ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಸ್ ಸ್ಟ್ಯಾಂಡಲ್ಲಿ ಬಂದುಂಟೇವಿ. ಬಸ್ ಬರೋದ್ರಿಂದ ವೇಟ್ ಮಾಡ್ತೀವಿ. ಬಸ್ಸಿಗೆ ಹೊಂಟೇವಿ. ಕೊಡೆ ತೊಗೊಂಡು ಮಳೆ ಬರ್ತೈತಿ. ಬರೋ ಮುಂದೆ ಸೀರೆ ಜಾಸ್ತಿ ತರಬೇಕು. ಲಗುನ ಬಸ್ ಬಂದರೆ ಚಲೋ ಹೋಗ್ಬೇಕು. ಅಯ್ಯೋ, ಫೋನ್ ಚಾರ್ಜನ್ನು ಇಟ್ಟಿಲ್ಲ ನಾನು ಟೆನ್ಷನ್ ಒಳಗಾಗಿ. ನಾವು ಬಂದು ಒಂದು ಅರ್ಧ ತಾಸಿನ ಮ್ಯಾಗ ಆತಂತ ಅನಿಸ್ತೈತಿ. ಹತ್ತತ್ತ ಅಂದ್ರೆ 1 ತಾಸು ಆಗಿ ಬಂತ. ಇನ್ನೂ ಬಸ್ಸನ್ನು ಬರಲ್ಲ ನೋಡ್ರಿ. ಒಂದು ಬಸ್ ಬಂದು ಫುಲ್ಲು ತುಂಬಿ ಹೋಗ್ಬಿಡ್ತು. ನಾವು ಸೀರೆ ತರಕ್ಕೆ ಹೋಗ್ಬೇಕಂತಂದ್ರೆ ಅವಸರ ಮಾಡಿ ಹೋದ್ರೆ ಹಿಂಗೆ ಐತೆ ನೋಡ್ರಿ. ಅಷ್ಟೇ ಬಸ್ಸನ್ನು ಬರಲ್ಲ. ಯಾಕೆ ಇವತ್ತು ಫುಲ್ ಬಸ್ ಸ್ಟ್ಯಾಂಡ್ ತುಂಬ ಜನ ಬಂದಿದ್ದ ಬಸ್ ನಮ್ಗೆ ಸಿಗ್ತೈತೇನಿಲ್ಲ ಗೊತ್ತಿಲ್ಲ. ಯಾವುದರ ಗಾಡಿಗಳಿಗೆ ಕೈ ಮಾಡಿ ಹೋಗೋಣ ಅಂತಂದ್ರೆ ಅದು ಆಗಂಗಿಲ್ಲ. ಎಷ್ಟಿದ್ರೆ ಬಸ್ಸನ್ನು ನೋಡಬೇಕು. ಯಾಕೋ ಇವತ್ತು ಎದ್ದ ಟೈಮ್ ಸರಿ ಇಲ್ಲ ಅಂತ ಅನ್ಸಾಗುತ್ತೆ. ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂತ ನಾವು ಅಂದ್ಕೊಂಡೇವಿ, ಬಟ್ ಇಲ್ಲೇ ಲೇಟ್ ಆಗಿಬಿಡ್ತು. ನಾವೀಗ ಬಸ್ ಹತ್ತೇವಲ್ಲ, ಆಧಾರ್ ಕಾರ್ಡ್ ನಡೆಯಂಗಿಲ್ಲ. ಆಧಾರ್ ಕಾರ್ಡ್ ನಡೆಯಂಗಿಲ್ಲಲ್ಲ, ಹಂಗಾಗಿ ಇಳ್ಕಲ್ ಸೀರೆನ ನಾನು ಡೈರೆಕ್ಟ್ ನೇಕಾರ್ನಿಂದ ತರೋದ್ರಿಂದಾಗೆ ಬೆಸ್ಟ್ ಕ್ವಾಲಿಟಿ ಇರ್ತಾವೆ. ಇಲ್ಲಿ ಮತ್ತು ಅವ್ರ ಹತ್ರ ಬೇರೆ ಯಾವ್ಯಾವ ಅಲ್ಲಿ ಬೇರೆ ಕಸ್ಟಮರ್ ಬಂದಿದ್ರು ಅವ್ರು ತೋರಿಸೋ ಮತ್ತು ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಇವಂತೂ ಬೆಸ್ಟ್ ಕ್ವಾಲಿಟಿ ಇದಾವೆ. ನಿಮ್ಗೆ ಯಾರಿಗಾದ್ರೂ ಬೇಕಂತ ಹೇಳ್ರಿ. ಇವಂತೂ ನಿಮ್ಗೆ ರೆಗ್ಯುಲರಾಗಿ ಸಿಗ್ತಾವೆ. ನೀವು ಯಾವಾಗ ಕೇಳಿದ್ರು. ಅದ್ರ ಕೆಲವೊಂದಿಷ್ಟು ಕಲರ್ ಸ್ವಲ್ಪ ಸಿಗದೆ ಇರ್ಬೋದು. ಇಲ್ಲಿ ನೋಡ್ರಿ ನಾನು ತೋರ್ಸಾಕತ್ತೀನಿ. ಕಾಟನ್ ಸೀರೆ ಫುಲ್ ಇಷ್ಟು ಕಾಟನ್ ಸೀರೆ ಇದೆಲ್ಲ ಇರೋದು. ನಿಮ್ಗೆ ಇಲ್ಲಿ ಎಲ್ಲ ಥರದ ಸೀರೆಗಳ್ನೂ ಸಿಗ್ತಾವೆ. ಎಷ್ಟು ಪೀಸ್ ಬೇಕು ನೋಡ್ರಿ, ಅಷ್ಟು ಪೀಸ್. ಅದರ ಇನ್ನೊಂದು ಏನು ರೇಟ್ ಬೇರೆ ಬೇರೆ ಇರ್ತೈತೆ, ಒಂದು ಥರ ರೇಟ್ ಇರೋಂಗಿಲ್ಲ. ಈಗಂದ್ರೆ ಭಾಳ ಡಿಮ್ಯಾಂಡಿಂಗಲ್ಲಿರೋದಂತಂದ್ರೆ ಚೆಕ್ಸ್, ಅದು ಫುಲ್ ಡಿಮ್ಯಾಂಡಿಂಗಲ್ಲಿ ಐತಿ.
ಕಸೂತಿ ವರ್ಕ, ಪ್ಲೇನ್ ಸೀರೆ ಮತ್ತು ಪ್ಯೂರ್ ಸಿಲ್ಕ, ಹಾಫ್ ಸಿಲ್ಕ್, ಸೆಮಿ ಸಿಲ್ಕ, ಕಾಟನ್, ಮಸ್ರಾಯಿ ಎಲ್ಲ ಥರ ನಾವು ಸೀರೆ ತರಕಂತ ಬಂದೇವಿ. ಇನ್ನು ಸೀರೆ ಒಂದು ಕಡೆ ಅಷ್ಟ ಒಂದಿಷ್ಟು ತೊಗೊಂಡಿರ್ತೇವೆ. ಸೊ ಇಲ್ಲೊಂದು 12 ಸೀರೆ ಅದನ್ನ ಒಂದು ಕಡೆ ಇಲ್ಲ, ಅವು ಹೊಸ ಚಂದ ಅದಾವು ಹೊಸ ಡಿಸೈನ್ ಸೀರೆ ತೊಗೊಂಡೇನಿ. ಕಾಟನ್ ಸೀರೆ ಚಂದ ಅದಾವ, ರೀಸನಬಲ್ ರೇಟ್ ಅದ್ರಲ್ಲಿ ಅದಾವ. ಹಾಗಾಗಿ ತೊಗೊಂಡೆ ನಾನು ಸೇಲ್ ಹಾಕವ ಅಂತೇಳಿ. ಇನ್ನು ಮತ್ತು ಚೆಕ್ ಸೀರೆ ತರಕ ಆಲ್ರೆಡಿ ಹೆಂಗೆ ಬಂದಿರ್ತಾರ ಹಂಗೆ ತಗೋಸಿಡಾಕತ್ತೀನಿ. ಚೆಕ್ ಸೀರೆ ಸಿಗೋಣ ಒಂದು ನೋಡ್ರಿ. ಈಗ ಸಂಜೆ 5 ಗಂಟೆಗೆ ಬರ್ತಾವ ಈಗ ಅಂತಂದ್ರೆ ನಾವು ಬಸ್ಸಿಗೆ ಹೋಗೋದೈತಿಲ್ಲ. ಅದಕ್ಕೆ ನಾನು ಹೇಳಿನಂದ್ರೆ ಮತ್ತೆ ಆಗೋದೇ ನಾನು ಕಳಿಸಿದ್ರೆ ನಾ ಕಳಿಸ್ತೇನೆ. ಇಲ್ಲಾಂದ್ರೆ ಪಾಪ ನಮಗೋಸ್ಕರ ಹೆಲ್ಪ್ ಮಾಡ್ತಾರೆ. ನಮ್ಗೆ ಇಲ್ಲೆಲ್ಲ ಇದು ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ ಹೆಲ್ಪ್ ಮಾಡ್ತಾರೆ, ಭಾಳ ಹೆಲ್ಪ್ ಮಾಡ್ತಾರೆ. ಬಸ್ಸಿಗೆ ಇಟ್ಟು ಕಳಿಸ್ತೇವೆ ಅಂತಂದ್ರೆ ನಮ್ಮ ಮತ್ತೆ ಬೇರೆ ಕಡೆ ಒಂದು ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅದು ಹೋಗೋದು ನಮ್ಗೆ ಇಲ್ಲೇ ಟೈಮ್ ಆದ್ರು. ಹಂಗಾಗಿ ಹೋಗಿ ಕ್ಯಾನ್ಸಲ್ ಮಾಡಿ ಮೊದಲು ಹೊರಟಿಸ್ತಿದ್ದು ಅವನ್ನೆಲ್ಲ ಲಗೇಜ್ ಜೊತೆ ತೊಗೊಂಡ್ಬಂದು ಅಡ್ಡಾಡಕ್ಕೆ ಆಗಿಲ್ಲ ಅಂತೇಳಿ ಫಸ್ಟಿಗೆ ನಾಷ್ಟ ಮಾಡ್ಕೊಂಡು ಮತ್ತೊಂದು ತಂದಲ್ಲಿ ಹೋಗ್ಬೇಕು. ಹೋಗಿ ಸೀರೆ ತೊಗೊಂಡು ಊರಿಗೆ ಹೋಗ್ತೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರು ಎಲ್ಲಿ ಬೈತಾರೆ ಅಂತ ಗೊತ್ತಿಲ್ಲ. ಈಗ ಕರ್ಕೊಂಡು ಬಂದಿದ್ದು ಯಾಕಂತಂದ್ರೆ ಆಗಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಐಡಿಯಾ ಬರಲಿ ಅಂತೇಳಿ ಕರ್ಕೊಂಡು ಬಂದೀನಿ. ಆಕೆ ಮಗಳ ಯಾವುದೋ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅಲ್ಲಿ ಕೇಳಿದ್ವಿ, ನೋಡಿದ್ವಿ, ಅಲ್ಲಿ ಕಲೆಕ್ಷನ್ ನೋಡಿದ್ವಿ, ಎಲ್ಲ ಕಲ್ಕೋಬೇಕು ಮನುಷ್ಯ. ಅದರಿಂದ ಟೈಮ್ ಯಾವಾಗ ಹೆಂಗೆ ಬರ್ತದೆ ಅಂತ ಹೇಳೋಕ್ಕಾಗಿಲ್ಲ. ಬಿಸ್ನೆಸ್ ಮಾಡಿದ್ರೆ ನಾವು ಈಗಿನ ಕಾಲ ಸ್ವಲ್ಪ ಏನಂತಂದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಿಸೋಕ್ಕೆ ಸಾಧ್ಯ ಆಕೈತಿ. ಈಗಿನ ಬಜ್ಜಿ ನನಗೆ ಬಜ್ಜಿ ನಮ್ಮ ದೇವಿ ಮಸಾಲೆ ದೋಸೆ ಉಪ್ಪಿಟ್ಟು ಹೆಂಗಿರ್ತೈತಿ ನಮ್ಗೆ ಬೇಡ ಅಂತೇಳಿ ಬಜ್ಜಿನ ಲೈಟಾಗಿ ತಿಂದ್ರೆ ಅದರಿಂದ ಬಜ್ಜಿ ಕ್ಲೈಮೇಟ್ ಚೇಂಜ್ ಐತಲ್ಲ. ಹಾಂ ಮಸಾಲೆ ದೋಸೆ, ಬಿಸಿ ಬಿಸಿ ಮಸಾಲೆ ದೋಸೆ ಮುರ್ದಾಕು ಅರ್ಧ ಕಟ್ ಮಾಡಿ ಹಿಂಗೆ ಇಟ್ಕೋ. ಇದಾ ಪುಟಾಣಿ ಚಟ್ನಿ ಅದ. ಒಂದೊಂದು ಕಡೆ ಪುಟಾಣಿ ಚಟ್ನಿ ಹಾಕ್ತಾರ, ಒಂದೊಂದು ಕಡೆ ಖಾರ ಹಚ್ಚಿರ್ತಾರೆ. ಹೊಡೆ ತುಂಬತೈತಿಲ್ಲ. ಬಜ್ಜಿ ಸಾವ್ಕಾಸ್ತೀನಿ. ಮತ್ತು ನಿಮ್ಮ ಚಟ್ನಿ ಐತಿ ಬೇಕಾದ್ರೆ ಹೇಳ ತರಿಸ್ತೇನೆ. ಸಂಘ ಜಿಟಿ ಮಳೆ ಶುರು ಹೋಗೈತಿ. ನಾವೀಗ ಸೀರೆ ತರಕಂತ ಹೊಂಟೇವಿ. ಬಸ್ ಸ್ಟ್ಯಾಂಡ್ಲಿದ್ದ ದೂರ ಐತಿದ. ಹೋಗ್ಬೇಕಾದ್ರೆ ನಾವು ಬರಬೇಕಾದ್ರೆ ಅಷ್ಟೊಂದು ಮಳೆ ಇದ್ರಕ್ಕಿಲ್ಲ. ಈಗ ಹೋಗ್ಬೇಕಾದ್ರೆ ಸೈಡ್ ಹೋಗ್ಬೇಕಾದ್ರೆ ಮಳೆ ಬಂತು. ಇನ್ನು ಜೋರು ಮಳೆ ಶುರು ಆಕೈತಿ, ನಂಗೆ ಗೊತ್ತಿಲ್ಲ. ಟೈಮ್ 6 ಗಂಟೆ ಆಯ್ತು, 3 ಗಂಟೆ ಆಯ್ತು. ಇಲ್ಲ ಟೈಮ್ ಆಯ್ತು ನಮಗೆ. ಇನ್ನು ಹೋಗಿ ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಎಲ್ಲ ಬರೆದು ಸೀರೆ ಕಳ್ಸೋದು ಬೆಳತಾನ ಆಕೈತೇನು ನಮ್ಗೆ ಇವತ್ತು. ಇವು ಮತ್ತು ಹೊಸ ಆರ್ಡರ್ ಬಂದವಲ್ಲ. ಯಾಕೆ ಎಲ್ಲಿ ಕಾಣಿಸ್ತಾ ನಾಯಿ, ಬೆಕ್ಕ, ದನ? ಮಮ್ಮಿ ಅದು ಯಾರೋ ಮುಸ್ರಿ ತಿನ್ಸಾಕತ್ತಾರ ಅದು ಕರಕ್ಕೆ ಮಮ್ಮಿ ಅಂತ. ಮನ್ಯಾಗ ದಿನ ದನ ನೋಡ್ತಾಳೆ, ದಿನ ದನ ಮೇಯಿಸ್ತಾಳೆ, ಆದರೂ ಸಮಾಧಾನ ಇಲ್ಲಕ್ಕೆ. ಇವು ರೀ ನಮ್ಗೆ ಇನ್ನೂ ಅಷ್ಟು ಬೇಕಲ್ರಿ. ಇಲ್ಲಿ ಬಂದು ನಿಂತೆ ನೋಡಿ, ಅರ್ಧ ತಾಸು ಹೊತ್ತು ನಾವು ಬಂದು ನಿಂತು ನಮ್ಮ ಮನೆಯವ್ರು ನಿಂದಿಸ್ಬಿಟ್ಟಾರೆ. ನಮ್ಮ ಮೇಲೆ ಜಿಟಿ ಮಳೆ ಹತ್ತೈತಿ. ಮನೆಗೆ ಹೋಗಿದ್ರೆ ಮನೆಯಾಗಿನ ಕೆಲಸ ಹಾಕಿತ್ತು.
ಇದೇ ಸಮಸ್ಯೆ ನೋಡಿ, ನಮ್ಮೂರು ಗಾಡಿ ಇಲ್ಲ ಏನಿಲ್ಲ. ಬಂದಾಗ ಕರ್ಕೊಂಡು ಅವ್ರು ಬರೋ ಮಟನೂ ಎಲ್ಲಾರು ವೇಟ್ ಮಾಡ್ಬೇಕು, ನಿಂದಿರ್ಬೇಕು. ಫಸ್ಟ್ ಅಂತ ತೀರಾ ಗಲೀಜ್ ಅಂತೇಳಿ ಇಲ್ಲಿ ಬಂದೀವಿ. ಇಲ್ಲಿ ಗಟ್ರ ವಾಸನೆ ಕುಡ್ಕೊಂತ ನಿಂತೇವಿ. ಹೂನ್ ಹಾಕ್ಬೇಕಂತ ಮಾಡಿದ್ನ ಅಕ್ಕಿ ನಾನು ಅಯ್ಯೋ ಮರ್ತಾಗದ ತೊಗೊಂಡು ಇಲ್ಲಿ ನಾವು ಈಗ ಬಂದು ನೋಡ್ರಿ ಸೀರೆಗಳು ತೊಗೊಂಡು ಬರ್ಬೇಕಾದ್ರೆ ಕಂಗಾಲ ಹೋಗ್ಬಿಡ್ತಾರೆ. ಬಸ್ಸಿಗೆ ಬರೋದು ಅವ್ನ ಅಕ್ಕಿ ಹಾಕು ಅದನ್ನ ಇಬ್ಬರಿಗೆ ಅಟ್ಟು ನಿಮ್ಗೆ ಇಬ್ಬರಿಗೆ ಅಟ್ಟು ಅನ್ನಕ್ಕೆ ನಿಲ್ಲಿಸ್ತತ್ನ ಹಿಡ್ಸಂಗ್ ಕಾಣಬಲ್ರಿ ದೊಡ್ಡ ಬಂತು. ಈಗ ಬಂದ ಖುಷಿ ನನ್ನ ಕೈಕಾಲು ಮುಖ ತಕ್ಕೊಂಡು ಏನು ಮಾಡಾಕತ್ತಿಂದ ಹಾಲು ಹಿಂಡ್ಕೊಂಡ್ ಬನ್ನಿ. ಬ್ಯಾಳಿ ಸಾರು ರೊಟ್ಟಿ ಅದಾವು, ಬ್ಯಾಳಿ ಸಾರು ಮತ್ತು ಅನ್ನ ಮಾಡ್ತೀನಿ ಅವ್ರಿಗೆ. ನಂಗೆ ಕಿಚಡಿ ಮಾಡ್ಕೊಳ್ಳೋದಾದ್ರೆ ಜೋಳದ ಕಿಚಡಿ ಮಾಡ್ಕೊತೀನಿ, ಇಲ್ಲಾಂದ್ರೆ ಜೋಳದ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಳೋದಾದ್ರೆ ಮುದ್ದೆ ಮಾಡ್ಕೊತೀನಿ ರೀ. ಮುದ್ದೆ ತಿನ್ಬೇಕಂತ ಅನಿಸ್ತೈತಿ. ಹಸ ಮಾಡಿರ್ತೀರಿ ನೀವು? ಹಾಂ, ಹಸನ್ ಮಾಡಿದ್ದೆ ಮುಂಜಾನೆ ಹಾಕ್ಬೇಕಂತ ಹಸನ್ ಮಾಡಿದ್ದೆ. ಅದಿಲ್ಲಾಂದ್ರೆ ನಾವು ಸ್ಟೀಲಿನ ಬೋಗನ್ ಒಳಗೈತ ಮುದ್ದೆ ಮಾಡಕ್ ಬೇಕಲ್ಲ ಅದ ಮುದ್ದೆ ಕಿಚಡಿ ಕಮ್ಮಗ ಬ್ಯಾಳಿ ಸಾರು ಕಾಸುನೀಗ ಪದ್ಧತಿಯಾಗಿ ಖಾರಬೇಳೆ ಅಂತಾರೆ, ಬ್ಯಾಳಿ ಸಾರು ಅಂತಾರೆ. ನೀವು ಬೈಟ್ ಆಗಿ ಬರ್ತಿದ್ರೆ ಲಗುನ ಅಲ್ಲಿ ಓದಿದ ಕೆಲವೊಂದಿಷ್ಟು ಸೀರೆ ಪ್ಲ್ಯಾನ್ ಇಲ್ಲ ತೊಗೊಂಬಂದು ನಾನು, ಹಂಗಾಗಿ ಲೇಟ್ ಆಗ. ನಾ ಬಡ ಹೋದ ಖುಷಿ ಅವ್ರು ಮೊದಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ಬಡ ತೊಗೊಂಬಂದು ಬಿಡ್ತಿದ್ದೆ. ಪ್ಲ್ಯಾನ್ ಇಲ್ದ ನೋಡಿ ಅವೊಂದಿಷ್ಟು ಸೀರೆ ಆರ್ಡರ್ ಕೊಡೋದಿತ್ತು. ಒಳ್ಳೆ ನಾವು ಬರೋ ಮುಂದೆ ಹೋಗಿದ್ನಿ ಅಂತೀವಿ, ಅವ್ರು ಇದ್ರಕ್ಕಿಲ್ಲ ಇನ್ನು ಈಗ ಮತ್ತೆ ಯಾವ್ಯಾವ ಸೀರೆ ಆರ್ಡರ್ ಬಂದಾವು. ಚೆಕ್ ಸೀರೆ ಎಲ್ಲ ಖಾಲಿ ಆಗ್ಬಿಟ್ಟಾವ. ಯಾವ ಕಲರ್ ಊಟಕ್ಕೆ ಹೋಗಿದ್ರೆ ಯಾರು ಇಟ್ಟಿಲ್ಲ ಅಂಗಡಿಯಾಗ. ಮತ್ತು ಪಾಪ ಅವ್ರು ಬೇರೆ ಕಡೆ ಕಳಿಸು ಇದ್ದವು ದುಡ್ಡು ಇದಕ್ಕೆ ಇದು ಊಟಕ್ಕೆ ಹೋಗಿರ್ಬೇಕು ಅವ್ರು. ನೀ ಏನು ಮಾಡಿದ್ದಿ ಹೇಳವ ನೀ? ಏನು ಮಾಡೀನಿ ನಾ ಇದ್ರ ಅಕ್ಕಿ ತಿನ್ನಂಗಿಲ್ಲ ಅನ್ನೋದು ಗೊತ್ತೈತೆ. ಅಕ್ಕಿ ಜಾಡಿಸ್ಕೊಡ್ಬೇಕಿಲ್ಲ ಚಲೋ ಅಂತ ನಮಗೆ ಹಾಕಿದ್ದು. ಮತ್ತೆ ನೋಡಿ ದಗದ್ ಭಾಳ ಐತಂತ ಅಂತೇನೆ. ಬಿಡ ಸುರ ಐತೆ ಬಂದೈತದ ಸುರನೇ ಇಲ್ಲ ಸುರ ಐತದ ಇದು ಬಂದೈತಿ ನೋಡಿ ನಕ್ಕಿ ಬಿಡಿಸ್ಬಿಡ್ತೀನಿ ಕೈಲಿದ್ದ. ತಿಂದು ನಿನ್ ಮ್ಯಾಗಿತ್ರ ಜಾಸ್ತಿ ತಿನ್ನಂಗಿಲ್ಲ. ಅದನ್ನ ಮಾಡೋರು ಭಕ್ತಿ ನೀಡೋರು ಕೆಡಿಸಿದಾರಂತ. ಹಂಗಾತ್ ನಮ್ಮ ದೇವಿ. ತಗೋಬಾ ಅಕ್ಕಿ ತಗೋಬಾ. ಅಯ್ಯೋ ಚಲೋ ಕೇಳೋ ನೀನು ಒಂದ್ಸಲ ತೊಳೆದು ಹಾಕೈತಿ ನೋಡ್ದ ನೀನು ಚರ್ಮ ಸುಲಿತೈತಿ ನಿನ್ನ. ಮತ್ತು ನೋಡಿನು ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದರೆ ಯಾವಾಗಲೂ ನೀಟಾಗಿ ಮಾಡ್ಬೇಕು. ಯಾವುದೋ ಕೆಲಸ ಅವು ಗಂಡೆಗಳದ್ದು ನಡೀತೈತಿ, ಹೆಣ್ಮಕ್ಳದ್ದು ಹಂಗಿರಂಗಿಲ್ಲ. ಮತ್ತೊಂದು ಮನೆಗೆ ಹೋಗೋರು ಇರ್ತೀರಿ, ಅಲ್ಲಿ ಏನಂತಾರೆ ಮೀನಾರು ಮಾಡಕ್ಕೆ ಬರಲಿಲ್ಲ ಅಂದ್ರೆ ಇದ್ದ ಕಲಿಸ್ಯಾವ ನಿಮ್ಮವ್ವ ನಿಮ್ಮಪ್ಪ ಅಂತಾವ. ಮತ್ತು ಅವಾಗ ನಮ್ಮ ಅವ್ಗೆ ಯಾಕಂದಿ ನಮ್ಮ ಅಪ್ಪಗೆ ಯಾಕಂದಿ ಅಂತೀ ಅನ್ನೋದ ಜಗಳ ಶುರುನ ಅಲ್ಲಿ. ನೋಡಿ ಅಕ್ಕಿ ಅವಸರಿದ್ದಾಗ ಏನಾರು ಒಂದು ಕಾರ್ಬಾರ ನೋಡಿ ನಿಂದು. ನೋಡಿ ಅಕ್ಕಿ ಹೆಂಗಾರು ಚಡ್ಸಿದ್ವ ನಿಮ್ಮ ಮರ್ದಾಗಿನ. ಅದು ಇನ್ನೊಬ್ರಿಗೆ ಹೇಳಾರ್ದ ನಮ್ಮ ತಗದ ನಾವು ಮಾಡ್ಕೋಬೇಕಂತಾರಲ್ಲ, ಇದಕ್ಕೆ ನೋಡ್ರಿ ಅದು ನಾವು ಇನ್ನೊಬ್ರಿಗೆ ಹೇಳಿದ್ವಿ ಅಂದ್ರೆ ಅದು ಒಂದು ತಗದಕ್ಕೆ 2 ತಗದಾಗ್ಬಿಡ್ತಾವ. ಅವ್ರು ನೀವಿಡ್ ಅದಿತ್ತಿಲ್ಲ ಅವ್ರ ಮೇಲೆ ನಮ್ಗೆ ಬರ್ತೈತೆ ವೈರಸ್. ಹಂಗೆ ನಿಮಗೂ ಏನು ಹಿಡಿಯೋದು ಬಿಟ್ರೆ ಆ ಮಗ್ಯಾವ ಅವ್ರ ಹುಡುಗರನ್ನ ಮಾಡಿಬಿಟ್ಟಾರ. ಇವ್ ಸಣ್ಣ ಸಣ್ಣ ಹುಡುಗರು ಅದಾರ ಅವ್ರ ಮನ್ಯಾಗ. ಇನ್ನು ಬಾಳೆ ನಿಕ್ಕದಿಟ್ಟಿದ್ರು ಎತ್ತಕೊಂಡು ಹೋಗ್ಬಿಡ್ತಾರೆ. ಸಿಟಿಯಾಗ ಮಗ್ಯಾವ ಬರ್ತಾ ಇದ್ರು ಒಳಗೆ. ಇಲ್ಲ ಮನ್ಯಾಗ ಬರೋದು ಮಗ್ಯ
ರೊಟ್ಟಿ ಇದ್ದೇನೆ ಚಪಾತಿ ತೊಗೊಂಡೋಗೈತಂತಲ್ಲ ಒಂದು 8 ಚಪಾತಿ ಮಾಡಿದ್ರೆ 8 ಚಪಾತಿ ಅಂತ ಕೊಡೋದು. ಮತ್ತೆ ಕೆಲ್ಸದಾಗ ಬರ್ತಿರ್ತಾರೆ ಬಾಗಿಲು ಹಾಕೋದು ಹುಡುಗರು ಮತ್ತೆ ಇನ್ನೊಂದು ಮ್ಯಾಗ ಇದೈತಿ ನಮ್ಗೆ ಮಾಡಿ ಇಲ್ಲ ಅದು ಒಂದನೇ ಏನೇನೋ ನಾನು ನೋಡಿಲ್ಲ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಏನಿಲ್ಲ ನೋಡ್ರಿ, ಅಡುಗೆ ಮಾಡೋದು ಯಾವ ಸೀರೆ ತೊಗೊಂಬಂದೇನೆ ಅಂತೇಳಿ ಅಲ್ಲೇ ನಮ್ಗೆ ಸರಿಯಾಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಈಗ ಬಸ್ಸಿಗೆ ಹೋಗಿದ್ದಿಲ್ಲ, ಟೈಮ್ ಇಲ್ಲ ಅನ್ನೋದೊಂದು ತಲೆಯಾಗಿತ್ತು. ಇದೇನೋ ಮುಂಜಾನೆ ಚಾ ಹೋಗೋದು ಕಳ್ಸಿಲ್ಲ ಇಲ್ಲ ಹಂಗೆ ಚಾ ಮಾಡ್ಕೊಂಡು ಹಂಗೆ ಮತ್ತೆ ಅದಕ್ಕೆ ನೀರು ಹಾಕಿಟ್ರೆ ಇದು ಇಬ್ಬರು ಈಗಿನ ನಮ್ಮ ಮನೆಯವ್ರಿಗೆ ಬ್ಯಾಸರ ಆಗೈತೆ ಒಂದಿಟ್ಟು ಏನಾರು ಮಾಡೋದು ನಂದು ಕೈ ರುಚಿನ ತಿಂತೀನಿ. ನನಗೂ ಬೇರೆದವ್ರ ಕೈ ರುಚಿ ತಿನ್ಬೇಕಂತ ಅನಿಸ್ತಿರ್ತೈತಿ, ಎಲ್ಲರಿಗೂ ಅನಿಸ್ತೈತೆ. ಅದು ನಮ್ಮ ಒಬ್ಬಾಕಿಗೆ ಅಂತಲ್ಲ. ನೀರು ಮಾಡಂಗೇನೆ ಇಲ್ರಿ, ಮಾಡಿಕೊಟ್ರನ್ನ ಮತ್ತು ಹೊಡಿತಾರ ಬೆಳದ್ದಾಗಿ. ನಮಗೂ ಮಾಡಿ ನಮಗೂ ಹೊಟ್ಟಿದಾಗಿಲ್ಲ. ನೀರು ಕೊಡುವ ಕೊಡಲ ಆದ್ರೆ ಇದು ಅದು ಹಿಡ್ಕೊಂಡು ಅಡ್ಡ ಹತ ಮಾಡಕ್ಕೆ ಇದು ಉಪ್ಪು ಹಾಕಿನಿ. ಗ್ಯಾಸಿನ ಮೇಲೆ ಅನ್ನ ಮಾಡಂಗಿಲ್ಲ, ಅದು ಚಲೋ ಆಗ್ತದೆ. ಸೋನಾ ಮಸೂರಿ ನೀರು ನೋಡ್ರಿ ತೊಳಿಬೇಕು ಅವ್ನು ಇನ್ನೂ ಒಮ್ಮೆ. ಏನು ನೋಡ್ರಿ ಹೆಂಗ ಸುರಿದು ಬ್ಯಾಳೆ ಹೊಡೆದಿರ್ತೇನೆ ಅಲ್ಲಿ ಕಟ್ಟೆ ಮೇಲೆ ಮನ್ಯಾಗ ಹೊಡೆದಿದ್ದೇನೆ. ಸರಿ ತೊಳ್ತಾನೆ 2 ಸಲ ತೊಳ್ಕೊಬೇಕು. ನೀವು ಮನ್ಯಾಗ ಹೊಡೆದದ್ದು ಬ್ಯಾಳೆ ತೊಗೊಂಡಿದ್ದೇಳಿ ಲಗುನ ಕುದಿದೆ ಇಲ್ರಿ. ಒಂದು ಟೊಮೆಟೊ ಹಾಕ್ತಾನೆ. ಪನ್ನೀರ್ ಟೊಮೆಟೊ ಒಂದು ಎಣ್ಣೆ ಹಾಕೋದಾಗ ಎಣ್ಣೆ ಹಾಕೋದು ಅರ್ಶಿನ ಪುಡಿ ಹಾಕ್ತೀನಿ ಮಮ್ಮಿ. ಇಲ್ಲ ಅವ್ನು ಪ್ಯಾಕಿಂಗ್ ಮಾಡ್ಲಾ ಸೀರೆ ಏನು ಮಾಡ್ತೀವಿ? ಪ್ಯಾಕ್ ಮಾಡ್ತೀನಿ ಗ್ರೀನ್ ಕಲರ್ ಇದ್ರು ಬರ್ಬಿಟ್ಟಿಲ್ಲ. ಅವನಿಷ್ಟು ವಿಡಿಯೋ ಮಾಡ್ಬೇಕಂದ್ರೆ ನಿಜಾಗ ಒಂದು ಸತಿ ಮಾಡ್ಕೊಂಡು ಆಮೇಲೆ ಪ್ಯಾಕಿಂಗ್ ಮಾಡೋಣ ಅಂತ. ಇದನ್ನು ಮ್ಯಾಮ್ ಮುಚ್ಚಾಗ ಪ್ಲೇಟ್ ಕೊಡುವ. ನಾವು ಮತ್ತು ಆಮೇಲೆ ಸಿಗ್ತದೆ ಯಾವ್ಯಾವ ಸೀರೆ ತೊಗೊಂಬಂದೇನೆ ಅಂತೇಳಿ ಸ್ವಲ್ಪ ಇದನ್ನು ಮಾಡ್ತೇನೆ. ನಮ್ಗೆ ಇನ್ನೊಂದು ವಿಡಿಯೋಕ್ಕೆ ಬರೀ ಸೀರೆದಷ್ಟು ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ನಮ್ಗೆ ಟೈಮು ಸಿಗಲ್ಲ ಎಡಿಟ್ ಮಾಡ್ತೀವಿ ಹಾಕಕ್ಕೆ. ನಾನು ಮತ್ತೆ ಆಮೇಲೆ ಸಿಗ್ತೇನೆ ರೀ. ಇದ್ರಾಗ ತಾಟ್ನಾಗರ ಇದ್ರಾಗ ಇಡುವ ಅಲ್ಲಿ ಪ್ಲೇಟ್ ಅದ ನೋಡಿ ಹಚ್ಬೇಕು.